ಸಿಎಎ ಜಾರಿ ಸಂಬಂಧ ಅಧಿಸೂಚನೆಗೆ ಕೌಂಟ್ ಡೌನ್ ಶುರುವಾಗಿದೆ. ಕೆಲವೇ ಕ್ಷಣಗಳಲ್ಲಿ ಅಧಿಸೂಚನೆ ಹೊರಬೀಳುತ್ತೆ. ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೇ ಘೋಷಣೆ ಮಾಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇಡೀ ದೇಶದ ಚಿತ್ತ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣದತ್ತ ನೆಟ್ಟಿದೆ. ಭಾರಿ ಕುತೂಹಲ ಕೇಳಿಸಿರುವಂಥ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣ, ಸಿಎಎ ಜಾರಿ ಸಂಬಂಧ ನೋಡಿ, ಪ್ರತಿಯೊಬ್ಬರು ಕೂಡ ಕೇಳ್ತಾರೆ ಏನಿದು ಸಿಎಎ ಅಂದರೆ ಏನು ಹೇಳುತ್ತೆ ಇದು ಅಂತೇಳಿ. ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ 2019 ಅದರಲ್ಲಿ ತಿದ್ದುಪಡಿಯಾದಂಥ ಅಂಶಗಳು ಈಗ ಬಹುಮುಖ್ಯವಾಗಿ ಚರ್ಚೆಗೊಳಪಟ್ಟಿತ್ತು. ನೋಡಿ, ಪಾಕಿಸ್ತಾನ, ಆಫ್ಘಾನಿಸ್ತಾನ ಮತ್ತು ಬಾಂಗ್ಲಾದೇಶಗಳ ಪೌರತ್ವ ಹೊಂದಿರುವ ಅಲ್ಪಸಂಖ್ಯಾತ ಸಮುದಾಯಗಳಾದಂಥ ಹಿಂದೂ, ಸಿಖ್, ಬೌದ್ಧ, ಜೈನ, ಪಾರ್ಸಿ, ಕ್ರಿಶ್ಚಿಯನ್ ಅವರ ಧರ್ಮದ ಆಧಾರದ ಮೇಲೆ ಕಿರುಕುಳ ಆಗಿರೋರನ್ನು ನಮ್ಮ ದೇಶದ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ 2019 ಕಾನೂನಿನ ಪ್ರಕಾರ ಭಾರತ ಪೌರತ್ವ ನೀಡಿ ನಮ್ಮ ದೇಶದ ಪ್ರಜೆಗಳಾಗಿ ಎಲ್ಲ ರೀತಿಯ ಮೂಲಭೂತ ಹಕ್ಕುಗಳನ್ನು ಒದಗಿಸೋದು. ನೋಡಿ, ಇದರಲ್ಲಿ ತಪ್ಪು ಏನು ಅಂತ ಎಲ್ಲರೂ ಕೂಡ ಕೇಳ್ತಾ ಇದ್ರು. ಯಾಕೆ ಇಷ್ಟೊಂದು ಪ್ರತಿಭಟನೆಗಳಾಗ್ತಾ ಇತ್ತು, ಬೊಬ್ಬೆ ಯಾಕೆ ಆಗ್ತಾ ಇತ್ತು ಅಂತೇಳಿ ಎಲ್ಲರೂ ಕೂಡ ಕೇಳ್ತಾ ಇದ್ರು. ಯಾಕಂದರೆ ಮಾನವ ಹಕ್ಕುಗಳ ಸಂಘಟನೆ ಹೇಳೋದೇನಂತಂದರೆ ಪರ್ಸಿಕ್ಯೂಟೆಡ್ ಅಂದರೆ ಕಿರುಕುಳಕ್ಕೊಳಪಟ್ಟಿರುವವರು ಎಂದು ಬರೀ ಧರ್ಮದ ಆಧಾರದ ಮೇಲೆ ಗುರುತಿಸೋದಲ್ಲ, ಅದು ವರ್ಣಾಧಾರಿತವಾಗಿರ್ಬೋದು, ಲಿಂಗ, ಭಾಷೆ, ರಾಜಕೀಯ, ಇನ್ಯಾವುದೇ ಕಾರಣಗಳಿಂದಲೂ ಕೂಡ ಒಂದು ದೇಶದಲ್ಲಿ ಕಷ್ಟಕ್ಕೆ ಒಳಗಾದವರನ್ನು ಇನ್ನೊಂದು ದೇಶದ ಮಾನವೀಯತೆಯ ಆಧಾರದ ಮೇಲೆ ಆಶ್ರಯ ಕಲ್ಪಿಸುವ ಪೌರತ್ವ ನೀಡುವಂಥ ಸಹಾಯ ಹಸ್ತ ನೀಡಬಹುದು. ನೋಡಿ, ಬರೀ ಸಿಎ ಜಾರಿಗೊಳಿಸಿದ್ರೆ ನಮ್ಮ ವಿರೋಧ ಖಂಡಿತ ಇಲ್ಲ. ಈ ಕಾಯ್ದೆ ಒಂದಷ್ಟು ವಿರೋಧಗಳು ಏನಕ್ಕೆ ವ್ಯಕ್ತವಾಯಿತು ಅಂತ ಹೇಳ್ತಾ ಇದ್ದೀವಿ. ಈ ಕಾಯ್ದೆ ಇದೆಯಲ್ಲ, ನೇಪಾಳ, ಭೂತಾನ, ಶ್ರೀಲಂಕಾ, ಬರ್ಮಾಗಳಲ್ಲೂ ಕೂಡ ನೆಲೆಸಿರುವಂಥ ಎಲ್ಲ ಅಲ್ಪಸಂಖ್ಯಾತರಿಗೂ ಆಗಬೇಕು ಅಂತೇನಿಲ್ಲ. ಆದರೆ ಅದು ಅಲ್ಲಿಗೂ ಕೂಡ ವಿಸ್ತರಣೆ ಆಗಲಿ ಅಂತ ಬಯಸ್ತೀವಿ ಅಂತೇಳಿ ಒಂದಷ್ಟು ಜನ ಇದನ್ನು ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ನೋಡಿ, ಜವಾಹರ್ಲಾಲ್ ನೆಹರು ಅವರ ಕಾಲದಲ್ಲೇ ಸಿಎಎ ಇತ್ತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣವನ್ನು ಮಾಡಲಿದ್ದಾರೆ. ಭಾಷಣ, ಹಾಗಾಗಿ ಎಲ್ಲರ ಚಿತ್ತ ನೆಟ್ಟಿರುವಂಥದ್ದು, ದೇಶದ ಚಿತ್ತ ನೆಟ್ಟಿರುವಂಥದ್ದು ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣದತ್ತ. ನೋಡ್ತಾ ಇದ್ದೀವಿ ನಾವು, ಜವಾಹರ್ಲಾಲ್ ನೆಹರು ಕಾಲದಲ್ಲೇನೆ ಸಿಎಎ ಇತ್ತು. ಅಂದ್ರೆ ಪೌರತ್ವ ತಿದ್ದುಪಡಿಯನ್ನ ಆಗಿಂದಾಗೆ ಮಾಡಲಾಗಿದೆ, ಇದೇನು ಮೊದಲ ಬಾರಿ ಅಲ್ಲ. ನೆಹರು ಕಾಲದಲ್ಲಿ ಈ ಪೌರತ್ವ ತಿದ್ದುಪಡಿ ಯಾವ ರೀತಿಯಲ್ಲಿ ಆಗ್ತಾ ಇತ್ತು, ಹಿಂದೂ ಕೂಡ ಈ ಬಗ್ಗೆ ನಮ್ಮ ಸಂಸದರುಗಳು, ನಮ್ಮ ಜನಪ್ರತಿನಿಧಿಗಳು ಅಥವಾ ಭಾರತದ ಸಂವಿಧಾನ ವಿವೇಚನೆ ಮಾಡಿದೆ ಸಿಎಎ ಕುರಿತಾಗಿ. ಆಸ್ ದೋ ಇದು ಬಹಳ ಹೊಸತು ಅನ್ನೋ ಹಾಗೆ ಇದನ್ನು ಈಗ ಏನೋ ಒಂದು ದೊಡ್ಡ ಪ್ರತಿಭಟನೆಗಳಾದವು. ಆ ಹಿನ್ನೆಲೆಯಲ್ಲಿ ರಿಪಬ್ಲಿಕ್ ಕನ್ನಡ ಕೊಡ್ತಾ ಇರ್ತಕ್ಕಂಥ ಮಾಹಿತಿ ಏನು ಅಂತಂದರೆ, ಜವಾಹರ್ಲಾಲ್ ನೆಹರು ಕಾಲದಲ್ಲೇನೆ ಈ ಸಿಎಎ ಕುರಿತಾಗಿ ಇತ್ತು ಅಂತ. ಓಕೆ, ಮುಂದಿನ ಅಂಶ ಏನು ಅಂತ ನೋಡೋಣ. 1950ರ ಸಂವಿಧಾನದಲ್ಲೇನೆ ಪೌರತ್ವ ಕಾಯ್ದೆಯನ್ನು ಅಸ್ತಿತ್ವಕ್ಕೆ ತರಲಾಯಿತು. ಅನೇಕ ಮಗ್ಗುಲುಗಳಿದ್ದಾವೆ ಪೌರತ್ವ ಕಾಯ್ದೆಗೆ. 1955ರಲ್ಲೇ ಈ ಕಾಯ್ದೆಯನ್ನು ನೆಹರು ಸರ್ಕಾರ ಕೂಡ ಜಾರಿ ಮಾಡಿತ್ತು. ಭಾರತದ ಪೌರತ್ವವನ್ನು ಯಾರಿಗೆ ಕೊಡಬೇಕು, ಏನೇನು ನಿಬಂಧನೆಗಳಿರಬೇಕು, ಕೆಲವು ನಿಬಂಧನೆಗಳನ್ನು ಬಿಟ್ಟರೆ ಭಾರತೀಯ ಸಂಜಾತರಿಗೆ ಭಾರತೀಯ ಪೌರತ್ವವನ್ನು ಕೊಡ್ತಕ್ಕಂಥದ್ದು ಅನ್ನುವಂಥದ್ದು ಮೊದಲಿಂದನೇ ಇತ್ತು. ಭಾರತದಲ್ಲಿ ಜನಿಸಿದ ಮಂದಿಗೆ ಈ ಪೌರತ್ವವನ್ನು ನೀಡಲಾಗ್ತಾ ಇತ್ತು. ಇದು ನೆಹರು ಕಾಲದ ಪೌರತ್ವ ಕಾಯ್ದೆ. ಭಾರತದಲ್ಲಿ 7 ವರ್ಷ ವಾಸ ಮಾಡಿದ್ರೆ ಪೌರತ್ವ ಸಿಗ್ತಾ ಇತ್ತು ಆವತ್ತಿಗೆ.
ಸೊ ಇದು ನೆಹರು ಕಾಲದಲ್ಲಿ ಹೇಗಿತ್ತು ಅನ್ನುವಂಥದ್ದು. ಇತರೆ ದೇಶದಲ್ಲಿ ಜನಿಸಿ ಭಾರತದಲ್ಲಿ 7 ವರ್ಷ ಇದ್ದರೂ ಕೂಡ ಅವರು ಕೂಡ ಭಾರತದ ನಾಗರಿಕರಾಗ್ತಾರೆ ಅನ್ನುವಂಥದ್ದು ಆವತ್ತಿಗೆ ಇದ್ದಂತಹ ಪೌರತ್ವ ಕಾಯ್ದೆ. ಸೊ ಇನ್ನು ಏನೇನಿತ್ತು ಅಂತ ನೋಡ್ತಾ ಹೋಗೋಣ. ರೈಟ್, CAA ಕುರಿತಾಗಿ ಎಷ್ಟೊಂದು ಗೊಂದಲಗಳು ಎದ್ದಿದ್ವಲ್ಲ. 1980ರ ದಶಕದಲ್ಲಿ ಅಸ್ಸಾಂ ಕಡೆಯಿಂದ ವಲಸಿಗರ ಹಾವಳಿ ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು. ಅಲ್ಲಿ ಬಂಡುಕೋರರು ಇದ್ರು, ಅಟ್ ದ ಸೇಮ್ ಟೈಮ್ ವಲಸಿಗರು ಬರ್ತಾ ಇದ್ರು, ಇದು ತೊಂದರೆ ಉಂಟು ಮಾಡ್ತಾ ಇತ್ತು. ಆ ಸಂದರ್ಭದಲ್ಲಿ ರಾಜೀವ್ ಗಾಂಧಿ ಟರ್ಮ್ನಲ್ಲೂ ಕೂಡ ಇದು ತಿದ್ದುಪಡಿ ಆಯಿತು, ಪೌರತ್ವ ವಿಚಾರದಲ್ಲಿ ತಿದ್ದುಪಡಿ ಆಯಿತು. 1971ಕ್ಕೂ ಮೊದಲು ಬಂದವರಿಗೆ ಪೌರತ್ವ ಸಿಗುತ್ತಾ ಇತ್ತು. ಆಗ ಆದಂಥ ತಿದ್ದುಪಡಿ 71ರ ಬಳಿಕ ಬಂದವರಿಗೆ ದೇಶದಿಂದ ಹೊರಗೆ ಹಾಕ್ತಾ ಇದ್ರು, ಅಂದರೆ ಅನಧಿಕೃತವಾಗಿ ದೇಶದ ಒಳಗೆ ಬಂದವರಿಗೆ. ಇದು ಅಸ್ಸಾಂನಲ್ಲಿ ವಲಸಿಗರ ಹಾವಳಿ ಏನು ಹೆಚ್ಚಾಯ್ತಲ್ಲ, ಆ ಸಂದರ್ಭದಲ್ಲಿ ರಾಜೀವ್ ಗಾಂಧಿ ಸರ್ಕಾರ ತಂದಿರತಕ್ಕಂಥ ತಿದ್ದುಪಡಿ. 85ರಲ್ಲಿ ರಾಜೀವ್ ಗಾಂಧಿ ಆ ತಿದ್ದುಪಡಿಯನ್ನು ಮಾಡಿದರು. ಸೊ ಇದೇ ಹೊಸತ್ತು, ಏನೋ ಬದಲಾವಣೆ ಮಾಡಿಬಿಡ್ತಾರೆ, ಸಂವಿಧಾನನೇ ಬದಲಾಗಿ ಹೋಗ್ಬಿಡತ್ತೆ ಅನ್ನೋದೇನೂ ಇಲ್ಲ. ಪೌರತ್ವ ಕಾಯ್ದೆಯ ವಿಚಾರದಲ್ಲಿ ಈ ಹಿಂದೂ ಕೂಡ ಆ ಅಗತ್ಯಕ್ಕೆ ತಕ್ಕಂಥ ಬದಲಾವಣೆಗಳನ್ನು ಮಾಡ್ಕೊಂಡು ಬಂದಿದ್ದನ್ನು ನಾವು ನೋಡಬಹುದು. ಅದು ನೆಹರು ಅವರ ಕಾಲದಲ್ಲಿ ಇದ್ದಿರಬಹುದು ಅಥವಾ ರಾಜೀವ್ ಗಾಂಧಿ ಅವರ ಕಾಲದಲ್ಲಿ ಇದ್ದಿರಬಹುದು. ಸೊ ವಾಜಪೇಯಿ ಕಾಲದಲ್ಲಿ ಏನಾಯಿತು ಮುಂದೆ 2023ರಲ್ಲಿ ನೋಡಿ, 2023ರ ತಿದ್ದುಪಡಿ ಅಕ್ರಮ ವಲಸಿಗರು ಅಂತ ಅವ್ರನ್ನ ಉಲ್ಲೇಖ ಮಾಡಲಾಯಿತು. ಯಾರು ಅಕ್ರಮವಾಗಿ ನುಸುಳುಕೊಂಡು ಬಂದಿರ್ತಾರಲ್ಲ, ಯಾರು ಎಲ್ಲ ದಾಖಲೆಗಳನ್ನ ಇಟ್ಕೊಂಡು ಬಂದವ್ರನ್ನ ಯಾವತ್ತಿಗೂ ಯಾರು ಕ್ವೆಶ್ಚನ್ ಮಾಡಿಲ್ಲ. ಆದರೆ ಪ್ರಶ್ನೆ ಹೇಳುವಂಥದ್ದು ಯಾವುದೇ ದಾಖಲೆಗಳಿಲ್ಲದೆ ಅಕ್ರಮವಾಗಿ ನುಸುಳಿ ಬಂದವ್ರನ್ನ ಏನು ಮಾಡಬೇಕು, ಅಂಥವ್ರು ದೊಡ್ಡ ಸಂಖ್ಯೆಯಲ್ಲಿ ಬಂದು ಈ ನೆಲದ ಕಾನೂನಿಗೆ ತೊಡಕಾದರೆ ಅವ್ರನ್ನ ಏನು ಮಾಡಬೇಕು ಅಂತ ವಿವೇಚನೆ ಮಾಡಬೇಕಲ್ವಾ ಈ ನೆಲದ ಆಡಳಿತ. ಅಂಥದ್ದೊಂದು ಕೆಲಸ ವಾಜಪೇಯಿ ಅವರ ಕಾಲದಲ್ಲೂ ಕೂಡ ಆಯಿತು. ವಲಸಿಗರ ಮಕ್ಕಳನ್ನ ಏನು ಮಾಡಬೇಕು ಅಂತ ಅವಧಿ ಮೀರಿ ಇಲ್ಲಿ ಉಳಿದವ್ರನ್ನ ಕೂಡ ಗಡೀಪಾರು ಮಾಡ್ತಾ ಇದ್ರು. ಯಾವುದೇ ದೇಶಕ್ಕೆ ನೀವು ಹೋದರೂ ಕೂಡ ಇವತ್ತು ಆ ಥರದೊಂದು ಕಾನೂನು ಇರುತ್ತೆ. ರಾಷ್ಟ್ರೀಯ ನೋಂದಣಿ NRCಯನ್ನು ಅವತ್ತಿಗೆ NRE ಅಂತ ಅದನ್ನು ವಾಜಪೇಯಿ ಅವರು ಕಡ್ಡಾಯ ಮಾಡಿದ್ರು. ಇವತ್ತು ಕಡ್ಡಾಯ NRC ಮಾಡ್ತಾ ಇರುವಂಥದ್ದಲ್ಲ, ರಾಷ್ಟ್ರೀಯ ನೋಂದಣಿ ಏನಿದೆಯಲ್ಲ ಇದಕ್ಕೆ ಅವತ್ತಿಗೇನೆ ಎಡಪಕ್ಷಗಳು ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ವು. ಇದೇನು ಹೊಸತಲ್ಲ. ಅವತ್ತಿಗೇನೆ ನಾಗರಿಕತ್ವ, ಭಾರತದ ಪೌರತ್ವ ಪಡೆದವರು ಎಲ್ಲರೂ ಕೂಡ ನೋಂದಣಿ ಮಾಡ್ಕೊಳ್ಬೇಕು ಅನ್ನೋ ಅಂಥದ್ದು ಅವತ್ತಿಗೆ ಕೂಡ ಒಪ್ಪಿಗೆ ಸಿಕ್ಕಿತ್ತು. ಆನಂತರ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಏನಾಯಿತು ಅಂತ ನಾವು ನೋಡೋದಾದರೆ, ಅವತ್ತಿಗೆ ಯಾವ ಥರದ ಕಾನೂನು ಬಂತು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ 2005ರಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಅದನ್ನು ಕೂಡ ತಿದ್ದುಪಡಿ ಮಾಡುತ್ತೆ. ಸೊ ಇದು ಮೊದಲ ಬಾರಿಗೆ ಪೌರತ್ವವನ್ನು ತಿದ್ದುಪಡಿ ಮಾಡ್ತಾ ಇರ್ತಕ್ಕಂಥದ್ದೇನಲ್ಲ. ಸಂವಿಧಾನ ಜಾರಿಗೂ ಮುನ್ನ ಬಂದವರಿಗೆ ಮಾತ್ರ ಇಲ್ಲಿ ಪೌರತ್ವ ಇದೆ ಅಂತ ಮನಮೋಹನ್ ಸಿಂಗ್ ಅವರ ಸರ್ಕಾರದ, ಅಂದರೆ ಪಾಕಿಸ್ತಾನ ಬಾಂಗ್ಲಾ ಜನಕ್ಕೆ ಇಲ್ಲಿ ಅವಕಾಶ ಇಲ್ಲ ಅಂತ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸರ್ಕಾರವೇ ಹೇಳಿತ್ತು. ಪಾಕಿಸ್ತಾನದಿಂದ ಬಾಂಗ್ಲಾದೇಶದಿಂದ ಯಾವಾಗಂದ್ರೆ ಅವಾಗ ಹೆಂಗಂದ್ರೆ ಹಾಗೆ ಒಳನುಸುಳಿ ಬಂದು ನಾವು ಭಾರತದ ಪೌರತ್ವ ಕೊಡಿ ಅಂತ ಕೇಳೋರಿಗೆ ನೋ, ಸಾಧ್ಯ ಇಲ್ಲ ಅಂತ ಮನಮೋಹನ್ ಸಿಂಗ್ ಅವರ ಸರ್ಕಾರವೇ ಹೇಳಿದೆ. ನಾವು ನೋಡ್ತಾ ಇದ್ದೀವಿ, CAA ಹೊಸತಲ್ಲ, ಇವತ್ತು ಇಂಟ್ರೊಡ್ಯೂಸ್ ಮಾಡ್ತಾ ಇರುವಂಥ ಕಾನೂನಲ್ಲ. ಬದಲಾಗಿ ನೆಹರು ಕಾಲದಿಂದನೂ ಕೂಡ ಕಾಲಕ್ಕೆ ರಾಜೀವ್ ಗಾಂಧಿ ಅವರ ಕಾಲ, ವಾಜಪೇಯಿ ಅವರ ಕಾಲ, ಮನಮೋಹನ್ ಸಿಂಗ್ ಅವರ ಕಾಲದವರೆಗೂ ಕೂಡ ಯಾವ ರೀತಿಯಲ್ಲಿ CAA ಬದಲಾಯಿತು ಅನ್ನೋದನ್ನು ನಾವು ಹೇಳ್ತಾ ಬಂದಿದ್ದೀವಿ. ಈಗ ಮೋದಿ ಅವರ ಕಾಲದಲ್ಲಿ ಏನೇನಾಯಿತು, 2014ರ ನಂತರ ಏನೇನಾಯಿತು, ಯಾಕೆ ಈ ಕಾನೂನು ಬರಬೇಕಾಯಿತು, ಭಾರತದ ನೆರೆಯ ದೇಶಗಳಾಗಿರ್ತಕ್ಕಂಥ ಬಾಂಗ್ಲಾದೇಶ, ಪಾಕಿಸ್ತಾನ ಇರಬಹುದು. ಸೊ ಇಲ್ಲಿಂದೆಲ್ಲ ಅಫ್ಘಾನಿಸ್ತಾನದಲ್ಲೂ ಕೂಡ ನೀವು 2022ರಲ್ಲೂ ನೋಡಿದ್ರೆ ಪಾಪ ಅಲ್ಲಿನ ಸಂಸದರು, MP ಗಳು, ಸಿಖ್ ಸಂಸದರು ಓಡ್ ಬಂದರು ಭಾರತಕ್ಕೆ. ಮುಸ್ಲಿಮೇತರರಿಗೆ, ಅಲ್ಲಿ ಕಿರುಕುಳಕ್ಕೆ ಒಳಗಾದ ಮುಸ್ಲಿಮೇತರರಿಗೆ ಭಾರತದಲ್ಲಿ ಒಂದು ಅವಕಾಶ ಮಾಡಿಕೊಡೋಣ. ಯಾಕಂತಂದರೆ ಭಾರತ ಮೂಲದ ಧರ್ಮಗಳಿಂದ ಹೋದಂಥವ್ರು ಅವರು. ಯಾವುದೋ ಕಾಲದಲ್ಲಿ, ಅಂದರೆ ಭಾರತದ ನೆಲವೇ ಆಗಿದ್ದ ಕಾಲದಲ್ಲೋ ಅಥವಾ ಯಾವುದೋ ಕಾಲದಲ್ಲಿ ಅಲ್ಲಿ ಭಾರತದ ಮೂಲದಿಂದ ಹೋದಂಥವ್ರು ಅಂತ. ಡಿಸೆಂಬರ್ 31, 2014ರವರೆಗೆ ಭಾರತಕ್ಕೆ ಬಂದವರಿಗೆ ಈ ಕಾಯ್ದೆ ಅನ್ವಯ ಆಗತ್ತೆ ಅನ್ನುವಂಥದ್ದು. ಇದರಲ್ಲಿ ಬಹಳ ಹೊಸ ಅಂಶಗಳು ಯಾವುದೂ ಇಲ್ಲ. ಸೊ ಹೊರಗಡೆಯಿಂದ ಬರುವ, ಹೇಗೆ ನಾವು ಬೇರೆ ಏನು ಮುಸ್ಲಿಂ ವಲಸಿಗರಿಗೆ ಅನುವು ಮಾಡಿಕೊಡುವ ಸಾಕಷ್ಟು ಕೆಲಸಗಳಾದವೋ, ಅದೇ ರೀತಿಯಲ್ಲಿ ಮುಸ್ಲಿಮೇತರರಿಗೂ ಕೂಡ ಬೇರೆ ಬೇರೆ ದೇಶಗಳಿಂದ ಬರುವ, ಅವರು ಸರಿಯಾಗಿ ಅವರ ಏನು ಬಯೋಡೇಟಾ ಇರ್ಬೋದು, ಅವರ ದಾಖಲೆಗಳಿರ್ಬೋದು, ಅದನ್ನು ಸರಿಯಾಗಿ ಇಟ್ಕೊಂಡು ಬರೋರಾದಲ್ಲಿ ಅವ್ರಿಗೂ ಕೂಡ ಒಂದು ಪೌರತ್ವ ಒದಗಿಸಿಕೊಡುವಂಥ ಅವಕಾಶ ಆಗಬೇಕು, ಮಾನವೀಯ ನೆಲೆಗಟ್ಟಿನಲ್ಲಿ ಆಗಬೇಕು ಅನ್ನೋ ಉದ್ದೇಶಕ್ಕೆ ತಂದಿರತಕ್ಕಂಥ ಒಂದು ಕಾಯ್ದೆ ಇದು. ಹಾಗಾಗಿಯೇ ಬಹುಶಃ ಅದು ಎಷ್ಟೇ ಪ್ರತಿಭಟನೆಗಳಾಗಲಿ, ಈ ಕಾನೂನನ್ನು ಅಂಗೀಕರಿಸಿದ ತಕ್ಷಣ ದೇಶಾದ್ಯಂತ ದೊಡ್ಡ ಪ್ರತಿಭಟನೆ ಆಗಿದ್ದನ್ನು ನಾವು ನೋಡಿದ್ವಿ. ಸುಮಾರು 100ಕ್ಕೂ ಹೆಚ್ಚು ಮಂದಿ ಮೃತಪಟ್ಟರು ಅನ್ನುವಂಥದ್ದು. ದೆಹಲಿಯಲ್ಲಿ ನಡೆದಿರ್ತಕ್ಕಂಥ CAA ಪ್ರತಿಭಟನೆ, ಬೇರೆ ಬೇರೆ ಭಾಗಗಳಲ್ಲಿ ನಡೆದಿರ್ತಕ್ಕಂಥ CAA ಪ್ರತಿಭಟನೆ, ಇವತ್ತು ಏನು ಮಂಗಳೂರುವರೆಗೂ ಅದು ಪ್ರತಿಭಟನೆ ನಡ್ಕೊಂಡು ಬಂತು. ಹಾಗೆ
ಏನಾಗುತ್ತೆ ಅಂತಂದರೆ ಒಂದು ಕಾಯ್ದೆ ಅಂಗೀಕಾರ ಆದ ತಕ್ಷಣ ಅದು 6 ತಿಂಗಳವರೆಗೂ ಮಾತ್ರ ಅದರದ್ದು ವ್ಯಾಲಿಡಿಟಿ ಇರುತ್ತೆ. ಮತ್ತೆ 6 ತಿಂಗಳಿಗೆ ಅವರು ಮತ್ತೆ ಸಂಸದೀಯ ಮಂಡಳಿಯ ಅನುಮೋದನೆ ಪಡ್ಕೊಬೇಕಾಗತ್ತೆ. ಹಾಗೆ ಅನುಮೋದನೆ ಪಡ್ಕೊಂಡು ಮುಂದೆ ಬಂದಿದೆ.